ಜಮಖಂಡಿ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಜನವರಿ 26, 2026 ರಂದು ಬಿಜೆಪಿ ಕಾರ್ಯಕರ್ತರ ಸಭೆ ಇರುತ್ತದೆ ಎಂದು ಕರೆದ ಉಮೇಶ ಆಲಮೇಲಕರ್ ಹಾಗೂ ಗದ್ದಿಗಪ್ಪ ಧಾರವಾಡ ಇವರು ನಮಗೆ ಮೋಸದ ಕೆಲಸ ಮಾಡಿ ಸಾಮೂಹಿಕ ರಾಜೀನಾಮೆಯನ್ನು ಕೊಡಿಸಿದ್ದಾರೆ ಎಂದು ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷಣಿ ಸವಿತಾ ಕಲ್ಯಾಣಿಯವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಜಮಖಂಡಿ ನಗರದ ಸಾರವಾಡ ಅವರ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜನವರಿ 26, 2026 ರಂದು ಬಿಜೆಪಿ ಕಾರ್ಯಕರ್ತರ ಸಭೆಗೆ ಬಿಜೆಪಿ ಮುಖಂಡರುಗಳು ಸಭೆಗೆ ಆಗಮಿಸುತ್ತಾರೆ ಎಂದು ಸುಳ್ಳು ಹೇಳಿ ಎಲ್ಲರಿಗೂ ಮೋಸದ ಕೆಲಸ ಮಾಡಿ ಬಿಜೆಪಿ ಪಕ್ಷದಿಂದ ಸಾಮೂಹಿಕ ರಾಜೀನಾಮೆಯನ್ನು ಕೊಡಿಸುವ ಕೆಲಸ ಮಾಡಿದ್ದಾರೆ. ನಮಗೆ ಸಹಿ ಮಾಡಲು ಹೇಳಿದರು. ನಾವುಗಳು ಪ್ರತಿ ಸಭೆಗಳಿಗೆ ಸಹಿ ಮಾಡುವ ಹಾಗೆ ಮಾಡಿದ್ದೆವು. ಆದರೆ ಅದು ಸಾಮೂಹಿಕ ರಾಜೀನಾಮೆ ಪತ್ರ ಇದೆ ಎಂದು ನಮಗೆ ತಿಳಿದಿರುವುದಿಲ್ಲ. ನಾವುಗಳು ಕಟ್ಟಾ ಬಿಜೆಪಿ ಪಕ್ಷದ ಕಾರ್ಯಕರ್ತರುಗಳು ಇರುತ್ತೀವಿ. ಆದರೆ ನಮ್ಮ ಹಿರಿಯರು ನಮ್ಮ ಬಗ್ಗೆ ತಪ್ಪು ತಿಳಿಯುವ ಹಾಗೆ ಮತ್ತು ನಮ್ಮನ್ನು ತಪ್ಪುದಾರಿಗೆ ತಳ್ಳಿದ್ದ ಉಮೇಶ ಆಲಮೇಲಕರ್ ಹಾಗೂ ಗದ್ದಿಗಪ್ಪ ಧಾರವಾಡ ಇಬ್ಬರೂ ಸೇರಿಕೊಂಡು ಮಾಡಿದ ಕೆಲಸಕ್ಕೆ ನಾವುಗಳು ಬಲಿಪಶುಗಳನ್ನಾಗಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ನಾವುಗಳು ಯಾವುದೇ ರಾಜೀನಾಮೆಯನ್ನು ನೀಡಿರುವುದಿಲ್ಲ. ನಮ್ಮ ಬಿಜೆಪಿ ನಾಯಕರುಗಳು ಸಲಹೆ ಸೂಚನೆಗಳನ್ನು ಮೀರಿಗೆ ಸಾಮಾಜಿಕ ಸೇವೆಯನ್ನು ಮಾಡುತ್ತಿದ್ದೀವಿ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಹಿಳಾ ಮೋರ್ಚಾದ ಸುಜಾತಾ ಸಾರವಾಡ ಮಾತನಾಡಿದರು. ವರದಿ ದಿಲೀಪ ಕುಮಾರ ಕಾಮ್. ನನ್ನ ಹೆಸರು ಸವಿತಾ ಶಿವಾನಂದ ಕಲ್ಯಾಣ್ ಅಂತ. ನಾನು ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ, ಮೊನ್ನೆ ಜನವರಿ 23ರಂದು ಉಮೇಶ್ ಆಲ್ಮೇಲ್ಕರ್ ಮತ್ತು ಗದಿಗಪ್ಪ ಧಾರವಾಡ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ರು. ಆ ಸಭೆಯಲ್ಲಿ ನಮ್ಮನ್ನು ಕೂಡ ಎಲ್ಲ ಕಾರ್ಯಕರ್ತರು ಬರ್ತಾರೆ, ಶಾಸಕರು ಬರ್ತಾರೆ, ಮುಖಂಡರು ಬರ್ತಾರೆ, ನೀವು ಬನ್ನಿ ಅಂತ ನಮಗೆ ಮೆಸೇಜ್ ಮುಖಾಂತರ ಮತ್ತು ಕಾಲ್ ಮುಖಾಂತರ ಗದಿಗಪ್ಪ ಅವರು ನಮಗೆ ಹೇಳಿದರು. ಆಮೇಲೆ ನಾವು ಮಹಿಳಾ ಮೋರ್ಚಾದವರು ಅಲ್ಲಿಗೆ ಹೋಗಿದ್ವಿ. ಹೋದ ಕಾರಣ ಎಲ್ಲ ಮೊದಲಿಗೆ ತಾವೆಲ್ಲ ಏರ್ಪಾಟ್ ಮಾಡ್ಕೊಂಡಿರುವುದು ಉದ್ದೇಶ ನಮಗಂತೂ ಗೊತ್ತಿಲ್ಲ. ಏನೋ ಒಂದು ಸಭೆ ಕರೆದಾರಪ್ಪ ಅಂತೇಳಿ ನಾವು ವಿಶ್ವಾಸ ಇಟ್ಟ ಹೋಗಿದ್ವಿ. ಅಲ್ಲಿ ಆ ಥರ ಮಾಡ್ತಾರೋ ನಮ್ಗೆ ತಪ್ಪು ದಾರಿಗೆ ಎಳಿತಾರ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಮಾಮೂಲಿ ಥರ ನಮ್ಗೆ ಅಲ್ಲಿ ಮೀಟಿಂಗ್ ಹಾಜರು ಇರುವ ಕಾರಣ ಅಂತೇಳಿ ಸಹಿ ತಗೊಂಡಾರ ಅಂತೇಳಿ ನಾವು ಅಂದ್ಕೊಂಡಿವಿ. ಆದ್ರೆ ಆ ಥರ ಅದು ಇರಲಿಲ್ಲ. ಅದು ಸಾಮೂಹಿಕ ರಾಜೀನಾಮೆಗೆ ಅದು ರೆಡಿ ಆಗಿತ್ತು. ಹಾಗಾಗಿ ಅದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಂದೆ ಹೇಳ್ತಿದ್ದೇವೆ. ಬಿಜೆಪಿ ಪಾರ್ಟಿಯವರ ಹಿರಿಯರು ಕೂಡ್ತಾರೆ ಮತ್ತು ಶಾಸಕರು ಬರ್ತಾರೆ, ದೊಡ್ಡ ದೊಡ್ಡ ಎಲ್ಲರ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಆಮೇಲೆ ಎಲ್ಲ ಕಾರ್ಯಕರ್ತರು ಬರ್ತಾರೆ ಅಂಥೇಳಿ ಮೀಟಿಂಗ್ ಆದ ಬಾ ಅಂತ ಹೇಳಿದರು. ನಾವು ಹೋಗಿದ್ವಿ. ಹೋಗೋಣ, ಅಲ್ಲಿ ನಮ್ಮದೆಲ್ಲ ಸಿಗ್ನೇಚರ್ ತೊಗೊಂಡ್ರು. ನಾವು ಮೀಟಿಂಗ್ ಹೋದಾಗ ಒಂದು ಸಿಗ್ನೇಚರ್ ಮಾಡ್ತಿರ್ತೀವಿ. ಅಲ್ಲಿ ಸಿಗ್ನೇಚರ್ ಮಾಡಿ ನಾವು ಮೀಟಿಂಗ್ ಆದಂಥ ಸಿಗ್ನೇಚರ್ ಮಾಡಿದ್ವಿ. ಅದು ಮಿಸ್ಗೈಡೆನ್ಸ್ ಮಾಡಿ ಅವರು ರಾಜೀನಾಮೆ ಪತ್ರ ಬರ್ಕೊಂಡ್ಬಿಟ್ಟಾರೆ. ಹೀಗಾಗಿ ನಮಗೆ ರಾಜೀನಾಮೆ ಕೊಡೋದು ಇಚ್ಛೆ ಇದ್ದಿದ್ದಿಲ್ಲ. ಆದ ಕಾರಣ ನಮಗೆ ಎಲ್ಲ ತಪ್ಪು ದಾರಿಗೆ ಎಳೆದಾರೆ. ಅವರು ಎಲ್ಲ ಮೇಲೆ ಅವರು ಮಾಡಿದವ್ರು ಎಲ್ಲರೂ ತಪ್ಪು ದಾರಿಗೆ ಎಳೆದಾರೆ. ಆದ ಕಾರಣ ನಾವು ರಾಜೀನಾಮೆ ವಾಪಸ್ ತೊಗೊಳ್ತಾ ಇದ್ದೀವಿ. ಅದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ. ಪಕ್ಷಕ್ಕೂ ಏನೂ ನಮ್ದು ದ್ರೋಹ ಮಾಡಲ್ಲ. ಆಮೇಲೆ ಶಾಸಕರಿಗೆ ನಾವು ಏನು ದ್ರೋಹ ಮಾಡಲ್ಲ. ಗಣ್ಯ ವ್ಯಕ್ತಿಗಳಿಗೂ ಬಿಜೆಪಿ ಪಾರ್ಟಿಯಾಗಿ ಇದ್ದವ್ರು ಯಾರಿಗೂ ನಾವು ತಪ್ಪು ದಾರಿಗೆ ಎಳೆಯಂಗಿಲ್ಲ. ನಾವು ತಪ್ಪು ಮಾಡೋಂಗಿಲ್ಲ. ಆದ ಕಾರಣ ನಾವು ರಾಜೀನಾಮೆ ನಮ್ಮದು ವಾಪಸ್ ತೊಗೋತೀವಿ. ಇಷ್ಟೇ ನಾನು